ನಾವಿವತ್ತು ಒಂದು 4BHK ಡ್ಯೂಪ್ಲೆಕ್ಸ್ ನ ನೋಡ್ತಾ ಇದೀವಿ. ಅದು ಒಂದು ಪೀಸ್ಫುಲ್ ಏರಿಯಾ ನಲ್ಲಿ ನೋಡ್ತಾ ಇದೀವಿ. ಲಿಫ್ಟ್ ಆಕ್ಸೆಸ್ ಇರುವಂತದ್ದು. ಅಂಡ್ ಈ ಒಂದು ಪ್ರಾಪರ್ಟಿಗೆ ನಮ್ಗೆ ಎರಡೆರಡು ಗೇಟ್ ಬರುತ್ತೆ. ಇಲ್ಲಿ ನಮ್ಗೆ ಸೆನ್ಸರ್ ಲಾಕ್ ಕೂಡ ಇದೆ, ಜಸ್ಟ್ ಮ್ಯಾನ್ಯಲ್ ಲಾಕ್ ಇಲ್ದಾನೆ. ಸೀಲಿಂಗ್ಸ್ ನೋಡ್ಬೋದು, ಲೈಟಿಂಗ್ಸ್ ನೋಡ್ಬೋದು, ತುಂಬಾನೇ ಯುನೀಕ್ ಆಗಿ ಚೆನ್ನಾಗಿದೆ. ಒಂಥರ ಮಲ್ಟಿಪರ್ಪಸ್ ಹಾಲ್ ತರ ಯೂಸ್ ಮಾಡ್ಕೋಬಹುದು. ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟೀಸ್. ನಾವಿವತ್ತು ಒಂದು 4BHK ಡ್ಯೂಪ್ಲೆಕ್ಸ್ ನ ನೋಡ್ತಾ ಇದೀವಿ. ಅದು ಒಂದು ಪೀಸ್ಫುಲ್ ಏರಿಯಾ ನಲ್ಲಿ ನೋಡ್ತಾ ಇದೀವಿ. ಲಿಫ್ಟ್ ಆಕ್ಸೆಸ್ ಇರುವಂತದ್ದು. ಎಲಿವೇಶನ್ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಸೊ ಮನೆ ಹೇಗಿದೆ ಅಂತ ಇವಾಗ ಹೋಗಿ ನೋಡೋಣ. ಸೊ ಎಂಟರ್ ಆಗ್ತಿದಂಗೆ ನೋಡ್ಬೋದು, ಕಂಪ್ಲೀಟ್ ಆಗಿ ಕವರ್ ಆಗಿದೆ ಗ್ರಿಲ್ಸ್ ಅಲ್ಲಿ ಮನೆ. ಸೊ ಪಾರ್ಕಿಂಗ್ ಸ್ಪೇಸ್ಗೆ ಬರ್ತಾ ಇದೀವಿ. ಇದು ಬಂದು ಪಾರ್ಕಿಂಗ್ ಸ್ಪೇಸ್. ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ನಮಗೆ 4 ವೀಲರ್ ಪಾರ್ಕಿಂಗ್ ಕೂಡ ಆಗುತ್ತೆ, 2 ವೀಲರ್ ಪಾರ್ಕಿಂಗ್ ಕೂಡ ಆಗುತ್ತೆ. ಅಂಡ್ ಎಂಟರ್ ಆಗ್ತಿದಂಗೆ ನೋಡ್ಬೋದು, ಸೀಲಿಂಗ್ಸ್ ಮತ್ತೆ ಲೈಟಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮನೆ ಎಂಟ್ರೆನ್ಸ್ ಅಲ್ಲೇ ಇದೆ. ಅಂಡ್ ಈ ಒಂದು ಪ್ರಾಪರ್ಟಿಗೆ ನಮ್ಗೆ ಎರಡೆರಡು ಗೇಟ್ ಬರುತ್ತೆ. ಸೊ ಗೇಟ್ ನೋಡ್ಬೋದು, ಫಸ್ಟ್ ಗೇಟ್ ಇದು, ಮತ್ತೆ ಇದು ಸೆಕೆಂಡ್ ಗೇಟ್ ಬರುತ್ತೆ. ಸೊ ಎರಡೆರಡು ಕಡೆಯಿಂದ ನಾವು ಕಾರ್ ಪಾರ್ಕಿಂಗ್ ಎಂಟ್ರಿ ಹೋಗ್ಬೋದು. ಅಂಡ್ ನೋಡ್ಬೋದು, ಇಲ್ಲಿ ಕೂಡ ಕಂಪ್ಲೀಟ್ ಸ್ಟೋರೇಜ್ ಎಲ್ಲಾನು ಚೆನ್ನಾಗಿದೆ. ಮತ್ತೆ EV ಚಾರ್ಜಿಂಗ್ ಪಾಯಿಂಟ್ ಕೂಡ ಈ ಒಂದು ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. UPS ಪಾಯಿಂಟ್ ಕೂಡ ಸಿಗತ್ತೆ ಸ್ಟೋರೇಜ್ಗೆ ಅಂತ. ಅಂಡ್ ಗ್ಯಾಸ್ ಪಾಯಿಂಟ್ ಕೂಡ ನಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇಲೆ ಹೋಗಿ ನೋಡೋಣ. ಸೊ ನೋಡ್ತಾ ಇದೀವಿ, ಸ್ಟೆಪ್ಸ್ ಎಲ್ಲ ಗ್ರಾನೈಟ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಹೋಗ್ತಿದಂಗೆ ನಮ್ಗೆ ಇಲ್ಲಿ ಡಿಸೈನ್ ಇದೆ, ಮತ್ತೆ ವೆಂಟಿಲೇಷನ್ ಎಲ್ಲಾನು ಪ್ರೊವೈಡ್ ಮಾಡಿದ್ದಾರೆ. ಸೊ ಸ್ಟೆಪ್ಸ್ಗೂ ಕೂಡ ನಮ್ಗೆ ಸೆನ್ಸರ್ಸ್ ನ ಇನ್ಸ್ಟಾಲ್ ಮಾಡಿದ್ದಾರೆ, ಎಲ್ಲ ಗ್ರಾನೈಟ್ ಇಂದ ಆಗಿರುವಂತದ್ದು. ಸೊ ಮೇನ್ ಡೋರ್ ಬಂದು ನಾರ್ತ್ ಫೇಸಿಂಗ್ ಆಗಿದೆ, ಮತ್ತೆ ಕಂಪ್ಲೀಟ್ ಟೀ ಕುಡ್ ಅಲ್ಲಿ ಡಿಸೈನ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಸೆನ್ಸರ್ ಲಾಕ್ ಕೂಡ ಇದೆ, ಜಸ್ಟ್ ಮ್ಯಾನ್ಯಲ್ ಲಾಕ್ ಇಲ್ದಾನೆ. ಫಿಂಗರ್ ಪ್ರಿಂಟ್ ಆಗ್ಲಿ, ಕಂಪ್ಲೀಟ್ ಆಗಿ ಲಾಕ್ ಆಗಲಿ ನಮ್ಗೆಲ್ಲ ಯೂಸ್ ಮಾಡ್ಕೋಬಹುದು. ಇದು ಬಂದು ಮೇನ್ ಡೋರ್. ಅಂಡ್ ನೋಡ್ಬೋದು, ಇದು ಬಂದು ನಮ್ಮ ಲಿವಿಂಗ್ ಏರಿಯಾ. ತುಂಬಾನೇ ಸ್ಪೇಷಿಯಸ್ ಆಗಿದೆ, ತುಂಬಾನೇ ಗಾಳಿ ಬೆಳಕು ಬರುತ್ತೆ. ಎರಡೆರಡು ಕಡೆ ವೆಂಟಿಲೇಷನ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಸೀಲಿಂಗ್ಸ್ ಆಗ್ಲಿ, ಲೈಟಿಂಗ್ಸ್ ಆಗ್ಲಿ ತುಂಬಾನೇ ಯುನೀಕ್ ಆಗಿದೆ ನೋಡ್ಬೋದು. ಜೊತೆಗೆ ಟಿವಿ ಯೂನಿಟ್ ಕೂಡ ಇದೆ. ಕಂಪ್ಲೀಟ್ ಆಗಿ ಸ್ಟೋರೇಜ್ಗೆ ಎಲ್ಲಾನು ಫುಲ್ ರೆಡಿ ಮಾಡಿದ್ದಾರೆ. ಒಳಗಡೆ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ನೋಡ್ಬೋದು. ಕೆಳಗಡೆನೂ ಸ್ಟೋರೇಜ್ಗೆ ತುಂಬಾನೇ ಚೆನ್ನಾಗಿದೆ. ನಾನು ಹೇಳ್ದಂಗೆ ಸೀಲಿಂಗ್ಸ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ, ಲೈಟಿಂಗ್ಸ್ ಎಲ್ಲ ಇರೋದ್ರಿಂದ. ಇದು ಬಂದು ನಮ್ಮ ಲಿವಿಂಗ್ ಏರಿಯಾ. ಸೊ ನೆಕ್ಸ್ಟ್ ಕಿಚನ್ಗೆ ಹೋಗ್ತಾ ಇದೀವಿ. ಇದು ಬಂದು ನಮ್ಮ ಕಿಚನ್. ಸೊ ತುಂಬಾ ಕಂಪ್ಲೀಟ್ ಆಗಿ ಒಂದು ಮಾಡ್ಯುಲರ್ ಕಿಚನ್ ತರ ಮಾಡಿದ್ದಾರೆ. ಸೀಲಿಂಗ್ಸ್ ನೋಡ್ಬೋದು, ಇಲ್ಲೂ ತುಂಬಾನೇ ಚೆನ್ನಾಗಿದೆ, ಒಂದು ಲಕ್ಸುರಿಯಸ್ ಫೀಲ್ ಕೊಡುತ್ತೆ. ಲೈಟಿಂಗ್ಸ್ ಆಗ್ಲಿ, ಸೀಲಿಂಗ್ ಡಿಸೈನ್ಸ್ ಆಗ್ಲಿ ತುಂಬಾನೇ ಚೆನ್ನಾಗಿದೆ. ಸ್ಟೋರೇಜ್ಗೆ ಕಂಪ್ಲೀಟ್ ಆಗಿ ಕಿಚನ್ ಅಲ್ಲಿ ಎಲ್ಲಾನು ರೆಡಿ ಆಗಿದೆ. ಸೊ ನೋಡ್ಬೋದು ನೀವೇ, ಸ್ಟೋರೇಜ್ಗೆಲ್ಲಾನು ಮುಗ್ದಿದೆ. ಸೊ ಇದು ಬಂದು ನಮ್ಮ ಕಿಚನ್, ತುಂಬಾನೇ ಸ್ಪೇಷಿಯಸ್ ಆಗಿದೆ ಕೂಡ. ಯುಟಿಲಿಟಿಗೆ ಹೋಗೋಣ. ಸೊ ಕಿಚನ್ ಇಂದ ನಮ್ಗೆ ಯುಟಿಲಿಟಿ ಸ್ಪೇಸ್ ಇದೆ. ಇದು ನಮ್ಮ ಯುಟಿಲಿಟಿ ಸ್ಪೇಸ್, ಕಂಪ್ಲೀಟ್ ಆಗಿ ಗ್ರಿಲ್ ಅಲ್ಲಿ ಕವರ್ ಮಾಡಿದ್ದಾರೆ. ಲೈಕ್ ಸ್ಪೇಷಿಯಸ್ ಆಗೂ ಇದೆ. ಯುಟಿಲಿಟಿಯಿಂದ ಒಳಗೆ ನಮ್ಗೆ ಒಂದು ಬಾತ್ರೂಮ್ ಇದೆ, ಕಾಮನ್ ಬಾತ್ರೂಮ್. ಸ್ಟೋರೇಜ್ ಆಗು ಯೂಸ್ ಮಾಡ್ಕೊಬಹುದು. ಇದು ಅಷ್ಟೇ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಇದು ಯುಟಿಲಿಟಿ. ಅಂಡ್ ಮತ್ತೆ ಕಿಚನ್ ಇಂದ ನಾವು ಚೂರ್ ಮುಂದೆ ಒಳಗೆ ಹೋದ್ರೆ ನಮ್ಗೆ ಪೂಜಾ ರೂಮ್ ಸಿಗತ್ತೆ. ನೋಡ್ಬೋದು, ಪೂಜಾ ರೂಮು ಅಷ್ಟೇ ಸ್ವಲ್ಪ ಸ್ಪೇಸು ಇದೆ. ಮತ್ತೆ ಚೆನ್ನಾಗಿ ಡಿಸೈನ್ಸ್ ಅಲ್ಲಿ ಕಂಪ್ಲೀಟ್ ಟೀಕುಡ್ ಅಲ್ಲಿ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ ನಮ್ಗೆ ಡಿಸೈನ್ಸ್ ಮಾಡಿದ್ದಾರೆ. ಇದು ಬಂದು ನಮ್ಮ ಕಿಚನ್ ಮತ್ತೆ ಪೂಜಾ ರೂಮ್. ಸೊ ಇಲ್ಲೂ ಕೂಡ ನೋಡ್ಬೋದು, ಗ್ಲಾಸ್ ಅಲ್ಲಿ ನಮ್ಗೆ ಕಿಚನ್ ಅಲ್ಲಿ ಸ್ಟೋರೇಜ್ಗೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಒಂಚೂರು ಸ್ಪೇಸ್ ಕೂಡ ವೇಸ್ಟ್ ಮಾಡಿಲ್ಲ. ಸೊ ಇವಾಗ ನಾವು ಫಸ್ಟ್ ಫ್ಲೋರ್ ನ ನೋಡಿದ್ವಿ. ಮೇಲೆ ಹೋಗಿ ಬೆಡ್ರೂಮ್ಸ್ ನ ನೋಡೋಣ. ಸೊ ಹೋಗ್ತಿದಂಗೆ ನೋಡ್ಬೋದು, ಕಂಪ್ಲೀಟ್ ಆಗಿ ವುಡನ್ ಅಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ಸ್ ಮಾಡಿದ್ದಾರೆ ಅಂತ. ಅಂಡ್ ಕಂಪ್ಲೀಟ್ ಮನೆಯಲ್ಲಿ ಈ ಒಂದು ಸ್ಟೆಪ್ಸ್ ಅಲ್ಲೂ ಕೂಡ ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ, ಸೆನ್ಸರ್ಸ್ ನ ಯೂಸ್ ಮಾಡಿದ್ದಾರೆ, ವೆಂಟಿಲೇಷನ್ ನ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ಗೆ ಬಂದ್ವಿ. ಸೊ ಎಂಟರ್ ಆಗ್ತಿದ್ದಂಗೆ ನೋಡ್ಬೋದು, ಲಿಫ್ಟ್ ಆಕ್ಸೆಸ್ ಇದೆ. ನಾನು ಫಸ್ಟ್ ಫ್ಲೋರ್ ಅಲ್ಲಿ ಹೇಳಿದೆ ಲಿಫ್ಟ್ ಆಕ್ಸೆಸ್ ಪ್ರತಿಯೊಂದು ಕಡೆ ಇದೆ ಅಂತ. ಇದು ಫಸ್ಟ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ಸೊ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಲೈಟಿಂಗ್ಸ್ ಆಗ್ಲಿ, ಸೀಲಿಂಗ್ ಆಗ್ಲಿ, ಕಲರ್ ಕಾಂಬಿನೇಷನ್ಸ್ ಯೂಸ್ ಮಾಡೋದು, ಮತ್ತೆ ಫ್ಲೋರಿಂಗು ಎಲ್ಲ ಗ್ರನೆಟ್ ಅಲ್ಲಿ ಮಾಡಿರೋದು, ಕಾಟ್ ಆಗ್ಲಿ ತುಂಬಾನೇ ಚೆನ್ನಾಗಿದೆ. ವೆಂಟಿಲೇಷನ್ ಈ ಕಡೆ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ನೋಡ್ಬೋದು. ಸೊ ಇಲ್ಲೇ ಬೆಡ್ ಇರೋದ್ರಿಂದ, ಇಲ್ಲೇ ಕಾಟ್ ಇರೋದ್ರಿಂದ ಆರಾಮಾಗಿ ತುಂಬಾನೇ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಅಂಡ್ ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಜೊತೆಗೆ ಟಿವಿ ಯೂನಿಟ್ ಕೂಡ ರೆಡಿ ಆಗಿದೆ ನೋಡ್ಬೋದು. ಕಲರ್ ಕಾಂಬಿನೇಷನ್ಸ್ ತುಂಬಾನೇ ಚೆನ್ನಾಗಿದೆ, ತುಂಬಾ ಯುನೀಕ್ ಆಗಿದೆ. ಅಂಡ್ ಈ ಒಂದು ಬೆಡ್ರೂಮ್ ಅಲ್ಲಿ ನಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸೊ ಇದು ಬಂದು ಅಟ್ಯಾಚ್ಡ್ ಬಾತ್ರೂಮ್. ಇದು ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ.
ಇನ್ನ ಕಂಪ್ಲೀಟ್ ಆಗೋದು ಇದೆ. ಸೊ ಇದು ಬಂದು ನಮ್ಮ ಫಸ್ಟ್ ಮಾಸ್ಟರ್ ಬೆಡ್ರೂಮ್. ಇವಾಗ ಸೆಕೆಂಡ್ ಬೆಡ್ರೂಮ್ ಹೆಂಗಿದೆ ಅಂತ ನೋಡೋಣ. ಇದು ಬಂದು ನಮ್ಮ ಸೆಕೆಂಡ್ ಬೆಡ್ರೂಮ್. ತುಂಬಾನೇ ಸ್ಪೇಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿ ಬೆಳಕು ಕಾಣಿಸ್ತಾ ಇದೆ, ಗಾಳಿ ಕೂಡ ನಾವು ಆರಾಮಾಗಿ ಡೋರ್ ಓಪನ್ ಮಾಡಿದ್ರೆ ಸಿಗುತ್ತೆ. ಸೊ ಸೀಲಿಂಗ್ಸ್ ನೋಡ್ಬೋದು, ಲೈಟಿಂಗ್ಸ್ ನೋಡ್ಬೋದು, ತುಂಬಾನೇ ಯುನೀಕ್ ಆಗಿ ಚೆನ್ನಾಗಿದೆ. ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಕಲರ್ ಕಾಂಬಿನೇಷನ್ಸ್ ನಾನು ಅವಾಗ್ಲಿಂದ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರೇಜ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಈ ಒಂದು ಬೆಡ್ರೂಮ್ ಅಲ್ಲಿ ನಮಗೆ ಒಂದು ಬಾಲ್ಕನಿ ಆಕ್ಸೆಸ್ ಕೂಡ ಇದೆ, ನೋಡ್ಬೋದು. ಇದು ಬಾಲ್ಕನಿ ಆಕ್ಸೆಸ್. ಸೊ ಇಲ್ಲೂ ಅಷ್ಟೇ ನಮಗೆ ಸ್ಪೇಷಿಯಸ್ ಆಗಿದೆ. ಅಂಡ್ ಇಲ್ಲಿ ನಮಗೆ ಒಂದು ಚಿಕ್ಕದಾಗಿ ಸ್ಟಡಿ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ. ಸ್ಟಡಿ ಏರಿಯಾದಲ್ಲಿ ನಮಗೆ ಕಿಡ್ಸ್ಗೆ ಕೂಡ ಯೂಸ್ ಮಾಡ್ಕೋಬಹುದು, ವರ್ಕ್ ಸ್ಪೇಸ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಅಲ್ಲೂ ವೆಂಟಿಲೇಷನ್ ಕೊಟ್ಟಿದ್ದಾರೆ, ಸೊ ದಟ್ ಗಾಳಿ ಬೆಳಕು ಬರುತ್ತೆ ಅಂತ. ಸೊ ಇದು ಬಂದು ನಮ್ಮ ಅಟ್ಯಾಚ್ಡ್ ಬಾತ್ರೂಮ್ ಈ ಒಂದು ಬೆಡ್ರೂಮ್ ಅಲ್ಲಿ ನೋಡ್ಬೋದು. ಸೊ ಚೆನ್ನಾಗಿದೆ. ಇದು ಬಂದು ನಮ್ಮ ಸೆಕೆಂಡ್ ಬೆಡ್ರೂಮ್. ಸೊ ಮೇಲೆ ಹೋಗಿ ನೆಕ್ಸ್ಟ್ ಥರ್ಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ಥರ್ಡ್ ಬೆಡ್ರೂಮ್ಗೆ ಹೋಗೋಣ. ಸೊ ಇದು ಬಂದು ಥರ್ಡ್ ಬೆಡ್ರೂಮ್. ತುಂಬಾನೇ ಸ್ಪೇಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೀಲಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಪ್ರತಿಯೊಂದ್ ಕಡೆನೂ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಸೀಲಿಂಗ್ಸ್ ಡಿಸೈನ್ಸ್ ಆಗ್ಲಿ, ಲೈಟಿಂಗ್ಸ್ ಆಗ್ಲಿ. ಇಲ್ಲೂ ಕೂಡ ವೆಂಟಿಲೇಷನ್ ನೀಟಾಗಿ ಬೆಡ್ ಹತ್ರನೇ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ಒಂದು ಪ್ರಾಪರ್ಟಿಯಲ್ಲಿ ಪ್ರತಿಯೊಂದು ಕಾಟಲ್ಲೂ ನಮಗೆ ಹೈಡ್ರಾಲಿಕ್ ಆಗಿದೆ. ಸೊ ಒಳಗಡೆ ನಾವು ಆರಾಮಾಗಿ ಸ್ಟೋರೇಜ್ ಆಗಿ ಯೂಸ್ ಮಾಡ್ಕೊಬಹುದು. ಸೊ ವೆಂಟಿಲೇಷನ್ ಇಂದ ನಮಗೆ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರುತ್ತೆ. ಮತ್ತೆ ಟಿವಿ ಯೂನಿಟ್ ನ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ಸ್ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ನ ಕೂಡ ಇವರು ರೆಡಿಯಾಗಿ ಕೊಟ್ಟಿದ್ದಾರೆ. ಅಂಡ್ ಈ ಒಂದು ಬೆಡ್ರೂಮ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಬಂದಿದೆ. ಸೊ ತುಂಬಾನೇ ಸ್ಪೇಸ್ ಇದೆ ಅಟ್ಯಾಚ್ ಬಾತ್ರೂಮ್ಗೆ. ಈ ಕಡೆ ಸೈಡ್ ನ ಕಂಪ್ಲೀಟ್ ನಮ್ಗೆ ಬರುತ್ತೆ. ಇದು ಒಂದು ನಮ್ಮ ಅಟ್ಯಾಚ್ ಬಾತ್ರೂಮ್. ಅಂಡ್ ಈ ಒಂದು ಬೆಡ್ರೂಮ್ ಅಲ್ಲಿ ನಮ್ಗೆ ಬಾಲ್ಕನಿ ಕೂಡ ಇದೆ. ಸೊ ಇದು ಬಂದು ಬಾಲ್ಕನಿ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ. ಆ ಕಡೆಯಿಂದ ನಮ್ಗೆ ತುಂಬಾ ಚೆನ್ನಾಗಿ ಗಾಳಿ ಬರುತ್ತೆ, ಓಪನ್ ಸ್ಪೇಸ್ ಆಗಿ ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ. ಸೊ ಇದು ಬಂದು ನಮ್ಮ ಥರ್ಡ್ ಬೆಡ್ರೂಮ್. ಸೊ ಫೋರ್ತ್ ಬೆಡ್ರೂಮ್ಗೆ ಹೋಗೋಣ. ಮತ್ತೆ ನಾನು ಹೇಳ್ದಂಗೆ ಪ್ರತಿ ಒಂದ್ ಡೋರ್ನು ಟೀಕ್ ವುಡ್ ಅಲ್ಲಿ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಫ್ಲೋರಿಂಗ್ಸ್ ಎಲ್ಲಾನು ಗ್ರಾನೈಟ್ ಅಲ್ಲಿ ಮಾಡಿದ್ದಾರೆ. ಸೊ ಇದು ಬಂದು ಫೋರ್ತ್ ಬೆಡ್ರೂಮ್. ಇದೂನು ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಒಂಥರ ಮಲ್ಟಿಪರ್ಪಸ್ ಹಾಲ್ ತರ ಯೂಸ್ ಮಾಡ್ಕೋಬಹುದು. ಯೋಗ ಸೆಷನ್ಸ್ಗಾಗ್ಲಿ, ಜಿಮ್ಗಾಗ್ಲಿ, ಅಥವಾ ಹೋಮ್ ಥಿಯೇಟರ್ ಆಗ್ಲಿ, ಪಾರ್ಟಿ ಹಾಲ್ ಆಗಿ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬಹುದು. ಸೀಲಿಂಗ್ಸ್ ನೋಡ್ಬೋದು, ತುಂಬಾನೇ ಡಿಸೈನ್ಸ್ ಯುನೀಕ್ ಆಗಿದೆ, ಕಲರ್ಸ್ ಎಲ್ಲಾನು. ಅಂಡ್ ಆಂಟಿ ಸ್ಕಿಡ್ ಗ್ರಾನೈಟ್ ಇಂದ ಮಾಡಿದ್ದಾರೆ. ಇದು ಕೂಡ ತುಂಬಾನೇ ಚೆನ್ನಾಗಿ ಯೂಸ್ಫುಲ್ ಆಗಿರುತ್ತೆ. ವೆಂಟಿಲೇಷನ್ ನ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಒಂದು ನಮ್ಮ ಫೋರ್ತ್ ಬೆಡ್ರೂಮ್. ಸೊ ಇವಾಗ ಮೇಲೆ ಹೋಗಿ ಟೆರೆಸ್ ಹೋಗೋಣ. ಎಂಟರ್ ಆಗ್ತಿದ್ದಂಗೆ ನಮ್ಗೆ ಇಲ್ಲಿ ಹೈ ಸೀಲಿಂಗ್ ಕೂಡ ಕಾಣುತ್ತೆ. ಸೊ ಒಳಗ್ ಹೋಗ್ತಿದ್ದಂಗೆ ಟೆರೆಸ್ಗೆ ಲೆಫ್ಟ್ ಸೈಡ್ ಅಲ್ಲಿ ಲಿಫ್ಟ್ ರೂಮ್ ಕೂಡ ಅವೈಲೇಬಲ್ ಇದೆ. ಸೊ ಇದು ಬಂದು ಟೆರೆಸ್, ನೋಡ್ಬೋದು ತುಂಬಾನೇ ಪ್ರಶಾಂತವಾಗಿದೆ. ಸೊ ತುಂಬಾ ಮೇಲೆ ಇದೀವಿ, ತುಂಬಾ ಚೆನ್ನಾಗಿ ಗಾಳಿ ಬೆಳಕೆಲ್ಲ ಬರ್ತಿದೆ. ಸೊ ಓವರ್ ಹೆಡ್ ಟ್ಯಾಂಕ್ ಕೂಡ ನಿಮ್ಗೆ ಕಾಣುತ್ತೆ. ಮತ್ತೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಟ್ಟೆ ಒಗೆಯೋಕೆ ಕೂಡ ಸ್ಪೇಸ್ ಇದೆ. ಸೊ ಇದು ಬಂದು ನಮ್ಮ ಕಂಪ್ಲೀಟ್ ಪ್ರಾಪರ್ಟಿ. ಈ ಪ್ರಾಪರ್ಟಿಯ ಲೊಕೇಶನ್ ಬಂದು ಬನಶಂಕರಿ 686 ಬ್ಲಾಕ್ ಅಲ್ಲಿ ಬರುತ್ತೆ. ಸೋಂಪುರ ಟೋಲ್ ಗೊತ್ತಾ, ಹತ್ರದಲ್ಲೇ ಬರುತ್ತೆ ನಮ್ಗೆ. ನಿಯರ್ ಬೈ ಕನೆಕ್ಟಿವಿಟಿ ಅಂದ್ರೆ NPS ಸ್ಕೂಲ್ ಆಗ್ಲಿ, ರಾಷ್ಟ್ರೋತ್ಥಾನ ಸ್ಕೂಲ್ ಅಂತೂ ಖಂಡಿತ ಹತ್ರದಲ್ಲಿ ಬರುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದಲ್ಲಿ ಮೇಲ್ಗಡೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ನೆನಪಿರ್ಲಿ, ನೋ ಬ್ರೋಕರೇಜ್, ನೋ ಕಮಿಷನ್. ಥ್ಯಾಂಕ್ ಯು.